ಮಂಡಳಿಗೆ ಈ ದಿನ ನಡೆದ ಚುನಾವಣೆಯಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ, ಆಮೇಲೆ ಜನರಲ್ ಸೆಕ್ರೆಟರಿ ಸ್ಥಾನಕ್ಕೆ, ಆಮೇಲೆ ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಇವತ್ತು ಎಲೆಕ್ಷನ್ ನಡೆದಿರ್ತದೆ. ಈ ಉಪಾಧ್ಯಕ್ಷರ ಸ್ಥಾನಕ್ಕೆ 3 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು, 3 ಜನರ ಪೈಕಿ BP ಅಶೋಕ್ ರವರು 50 ಮತಗಳನ್ನು ಗಳಿಸಿರುತ್ತಾರೆ. ನಿತ್ಯಾನಂದ ಎಲ್ರವರು 6 ಮತಗಳನ್ನು ಗಳಿಸಿರುತ್ತಾರೆ. SM ಶ್ರೀರಾಮ್ ರೆಡ್ಡಿ ರವರು 50 ಮತಗಳನ್ನು ಗಳಿಸಿರುತ್ತಾರೆ. ಜನರಲ್ ಸೆಕ್ರೆಟರಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅನಿಲ್ ಕುಮಾರ್ ಕೆ ರವರು 51 ಮತಗಳನ್ನು, ಮಹಾದೇವ್ ಪಿ ರವರು 3 ಮತಗಳನ್ನು ಗಳಿಸಿರುತ್ತಾರೆ. ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅಂಜನ್ ಕುಮಾರ್ ಅವರು 51 MH ವಿಶ್ವನಾಥ್ ಸಾರ್ ಅವರು 52 ಮತಗಳನ್ನು ಗಳಿಸಿದ್ದಾರೆ. ವೆಂಕಟೇಶ್ ಬಾಬು ಸೀರ್ ಅವರು 5 ಮತಗಳನ್ನು ಗಳಿಸಿದ್ದಾರೆ. ಅಲಂಕಾರ ಭಾರತ್ ಪ್ಲಾಜಾ ಅಂಗಡಿ ಮಾಲೀಕರ ಸಂಘದ 1 ವರ್ಷದ ಆಡಳಿತ ಮಂಡಳಿಗೆ ಈ ದಿನ ನಡೆದ ಚುನಾವಣೆ ನಡೆದ ಅಭ್ಯರ್ಥಿಗಳು ಗಳಿಸಿದಂಥ ಮತಗಳನ್ನ ಈಗ ನಾನು ಓದಿದ್ದೀನಿ. ಆ ಪೈಕಿ ಅತಿ ಹೆಚ್ಚು ಮತಗಳನ್ನು ಗಳಿಸಿ ಮತ್ತು ಈಗಾಗಲೇ ನಾಮಪತ್ರ ಸಲ್ಲಿಸಿ ಅವಿರೋಧವಾಗಿ ಆಯ್ಕೆಯಾಗಿರೋ ಎಲ್ಲ ಅಭ್ಯರ್ಥಿಗಳು ಒಟ್ಟಿಗೆ ಸೇರಿಸಿ ಅಲಂಕಾರ ಭಾರತ್ ಪ್ಲಾಜಾ ಸಂಘದ 16 ಜನರ ಆಡಳಿತ ಮಂಡಳಿ ನಿರ್ದೇಶಕರು ಯಾರ್ಯಾರು ಅಂತ ಹೇಳ್ಬಿಟ್ಟು ನಾನೀಗ ಓದ್ತೀನಿ. ಸಂಘದ ಅಧ್ಯಕ್ಷರಾಗಿ ಹಿಮ್ಮತ್ಲಾಲ್ ಬಿ ಹಿರೇಂದ್ರ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ BP ಅಶೋಕ್ ಅವರು 50 ಮತಗಳನ್ನು ಗಳಿಸಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ SM ಶ್ರೀರಾಮ್ ರೆಡ್ಡಿ ರವರು 50 ಮತಗಳನ್ನು ಗಳಿಸಿ ಆಯ್ಕೆಯಾಗಿದ್ದಾರೆ. ಜನರಲ್ ಸೆಕ್ರೆಟರಿಯಾಗಿ ಅನಿಲ್ ಕುಮಾರ್ ಕೆ ರವರು 51, ಜಂಟಿಯಾಗಿ MH ವಿಶ್ವನಾಥ್ ಸಾರ್ ಅವರು 52 ಮತಗಳನ್ನು ಗಳಿಸಿದ್ದಾರೆ. H ಅಂಜನ್ ಕುಮಾರ್ ಅವರು 51 ಮತಗಳನ್ನು ಗಳಿಸಿ ಆಯ್ಕೆಯಾಗಿದ್ದಾರೆ. ಖಜಾಂಚಿಯಾಗಿ K ರಾಜೇಂದ್ರ ಪ್ರಸಾದ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಲಂಕಾರ ಭಾರತ್ ಪ್ಲಾಜಾ ಅಂಗಡಿ ಮಾಲೀಕರ ಸಂಘದ ಕಾರ್ಯಕಾರಿ ಚುನಾವಣೆ ಈ ದಿನ ನಡೆದಿರುತ್ತದೆ. ಈ ದಿನ ಕಾರ್ಯಕಾರಿ ಚುನಾವಣೆಗೆ ಅತ್ಯಂತ ಯಶಸ್ವಿಯಾಗಿ ಶಾಂತಿಯುತವಾಗಿ ಈ ಚುನಾವಣೆ ನಡೆಯಲು ಸಹಕರಿಸಿದಂಥ ನಮ್ಮ ಅಲಂಕಾರ ಭಾರತ್ ಪ್ಲಾಜಾಗೆ ಆಯ್ಕೆಯಾದ ನೂತನ ಆಡಳಿತ ಮಂಡಳಿ ಸದಸ್ಯರುಗಳಿಗೆ ಹಾಗೂ ಈ ಸಂಘದ ಎಲ್ಲ ಮತದಾರರುಗಳಿಗೆ, ಸದಸ್ಯರುಗಳಿಗೆ ಹಾಗೂ ನಮ್ಮ ಇಲ್ಲಿ ಅತ್ಯಂತ ಹೆಚ್ಚು ಭದ್ರತೆ ನೀಡಿ ಯಾವುದೇ ಅಹಿತಕರ ಘಟನೆಗಳನ್ನು ನಡೆಯದೆ ಸಹಕರಿಸಿದ್ದ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಹಾಗೂ ನಮ್ಮ ಸಹಕಾರಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ನಾನು ನಮ್ಮ ವಂದನೆಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು. ಹಾಗೂ ಈ ದಿನ ಸಹಕಾರ ಇಲಾಖೆಯಿಂದ ಬಂದಂಥ ಅಧಿಕಾರಿಗಳು ವಿಶೇಷವಾಗಿ ಚುನಾವಣೆ ಶಾಂತಿಯುತವಾಗಿ ನಡೆಸ್ಕೊಂಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಅಲಂಕಾರ ಪ್ಲಾಜಾ ಪರಿವಾರ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಿಂದ ಬಂದಂಥ ಅಧಿಕಾರಿಗಳು ಸಹ ಈ ದಿನ ಭದ್ರತೆಯನ್ನ ಕೊಟ್ಟು ನಮ್ಮೆಲ್ಲರನ್ನು ಬಹಳ ಸುರಕ್ಷಿತವಾಗಿ ಈ ಚುನಾವಣೆಯನ್ನು ನಡೆಸಿಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ಸಿಬ್ಬಂದಿಯವರನ್ನು ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ವಿರುದ್ಧವಾಗಿ ಆಯ್ಕೆಯಾಗಿದ್ದಂತ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಹಿಮ್ಮತ್ಲಾಲ್ ಜಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು. अच्छा हुआ और सबके लिए अपना एसोसिएट जो कमेटी है सबने बनाया है, तो इसके लिए अभी ये कमेटी ने रिस्पॉन्सिबिलिटी के साथ काम करना है, सब ध्यान में रखना है. धन्यवाद. ಪ್ಲಾಜಾದಲ್ಲಿರ್ತಕ್ಕಂಥ ಎಲ್ಲ ಅಂಗಡಿಗಳ ಮಾಲೀಕರು ಈ ದಿನ ಬಂದು ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮನ್ನು ಜಯಶೀಲರನ್ನಾಗಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮಾಲೀಕರ ಸಂಘದ ಸದಸ್ಯರೇ ಮತ್ತು ನನ್ನೆಲ್ಲ ಸ್ನೇಹಿತರೆ, ಈ ದಿನ ನಮ್ಮ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ. ಅದರಲ್ಲಿ ನನ್ನ ಪ್ರಕಾರ ಎಲ್ಲರೂ ಗೆದ್ದಿದ್ದೀವಿ. ನಾವು ನಿಮ್ಗೆ ಏನು ಅಶ್ಯೂರೆನ್ಸ್ ಕೊಡ್ತೀವಿ ಅಂದರೆ
ಈಗ ಅಲಂಕಾರ ಪ್ಲಾಜಾನ ಇಂಪ್ರೂವ್ ಮಾಡ್ತೀವಿ ಗ್ಯಾರಂಟಿ. ಇಲ್ಲಿ ಏನೇನು ಕುಂದುಕೊರತೆಗಳಿದೆಯೋ ಎಲ್ಲಾನು ಆದಷ್ಟು ಬೇಗ ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ನಾವು ಸಕ್ಸಸ್ಸು ಆಗ್ತೀವಿ. ನೀವೆಲ್ಲರೂ ನಮ್ಗೆ ಸಹಕಾರ ಕೊಡಬೇಕು. ನಮಗೆ ಗೊತ್ತಿಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿ ಇದೆ ಅಂತ ಪ್ರತಿಯೊಂದು ಇದು. ಯಾಕಂದ್ರೆ ತುಂಬಾ ಜನ ನಮ್ಮ ಗ್ರೂಪಲ್ಲಿ ಇರೋರಲ್ಲಿ ತುಂಬಾ ಜನ ಇಲ್ಲೇ ಇರೋರು, ಅವ್ರಿಗೆ ಡೇ ಟು ಡೇ ಪ್ರಾಬ್ಲಮ್ಸ್ ಏನು ಅಂತ ಅದೆಲ್ಲ ಗೊತ್ತಿದೆ. ಅದೆಲ್ಲ ಸಾಲ್ವ್ ಮಾಡಿ ನಮ್ಮ ಅಸೋಸಿಯೇಷನ್ ಮೆಂಬರ್ಶಿಪ್ ಮಾಡಿ ಮುಂದೆ ಚೆನ್ನಾಗಿ ಹಳೇ ಇದು ಹೆಸರು ಬರೋಂಗೆ 88, 89 ಬಂದು ಹೋಗ್ತಾ ಇದೆ. ಎಕ್ಸ್ಪೋ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು. ಅದೇ ಲೆವೆಲ್ಗೆ ನಾವು ಅದಕ್ಕೆ ತಂದೆ ತರ್ತೀವಿ, ಪ್ರಯತ್ನ ಮಾಡೋದಲ್ಲ, ತಂದೆ ತರ್ತೀವಿ. ಮಾಡೇ ಮಾಡ್ತೀವಿ ಅನ್ನೋದು ಅರ್ಥ ಇದೆ. ಫಸ್ಟ್ ಅದನ್ನು ಮಾಡೇ ಮಾಡ್ತೀವಿ. ಈ 16 ಜನ ಹೆಸರು ಯಾವುದೇ ಕಾರಣಕ್ಕೂ ಕೆಳಗೆ ಬಿಡಲ್ಲ. ಪ್ಲಸ್ ಎಲ್ಲರೂ 16 ಸದಸ್ಯರು ಸೇರ್ಕೊಂಡು ಈ ಕಾಂಪಿಟೇಟ್ ಏನ್ ಬೇಕೋ ಅದನ್ನ ಮಾಡೋಣ ಅಷ್ಟೇ. ನಿಮ್ಮಲ್ಲಿ ಎಲ್ಲರೂ ಕೇಳ್ಕೊಳ್ಳೋದೇನಂದ್ರೆ ಎಲ್ಲ ಸಪೋರ್ಟ್ ಮಾಡಬೇಕು. ಅಲಂಕಾರ ಮಾಲೀಕರಾಗ್ಲಿ, ವರ್ತಕರಾಗ್ಲಿ, ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿದ್ರೆ ಸರಿ ಹೋಗಲ್ಲ. ಅವ್ರು ಮಾಡ್ಕೊಂತಾರೆ, ಇವ್ರು ಮಾಡ್ಕೊಂತಾರೆ, ಯಾವುದು ಸರಿ ಹೋಗಲ್ಲ. ಎಲ್ಲ ಒಗ್ಗಟ್ಟು ಮಾಡೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ದಿನ ಚುನಾವಣೆಯಲ್ಲಿ ಗೆದ್ದಿರೋದಕ್ಕಿಂತ ಎಲ್ಲರೂ ಸೇರಿದ್ದೀವಿ. ಬಹಳ ವರ್ಷ ಆಯ್ತು ಈ ಥರ ಎಲ್ಲ ಸೇರಿ ಸೇರೇ ಇರಲಿಲ್ಲ. ಕಾಂಪಿಟೇಷನ್ 12 ವರ್ಷ ಆಯಿತು. ಇವತ್ತು ಚುನಾವಣೆ ಆಗಿದೆ. ಸುಮ್ಮನೆ ಹೇಳ್ಬಾರ್ದು, ಮುಂದೆ ಕೆಲಸ ಮಾಡಿ ತೋರಿಸೋಣ. ಡೆಫಿನೆಟ್ಲಿ ದಟ್ ವಿಲ್ ಕಂಪ್ಲೀಟ್. ಇದು ಎಲ್ಲ ಕಂಪ್ಲೀಟ್ ಏನೇ ಆಶ್ವಾಸನೆ ಮಾಡಿದ್ದೇನೆ ಟ್ರೈ ಮಾಡಿ ಮ್ಯಾಕ್ಸಿಮಮ್ ಕಂಪ್ಲೀಟ್ ಮಾಡಕ್ಕೆ ಕೋಶಿಶ್ ಮಾಡ್ತೀನಿ. ಅಲಂಕಾರ ಪ್ಲಾಜಾದ ಎಲ್ಲ ಅಂಗಡಿ ಮಾಲೀಕರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ದಿನ ಜಯಶೀಲರಾಗಿದ್ದಂತ ಎಲ್ಲ ಅಧಿಕಾರಿಗಳು, ಆಫೀಸ್ ಬೇರರ್ಸ್, EC ಮೆಂಬರ್ಸ್ ಎಲ್ಲರೂ ವಿಜಯಶೀಲರಾಗಿದ್ದಾರೆ. ಇವರೆಲ್ಲ ಮಾತಿನ ಪ್ರಕಾರ ಮುಂದಿನ ದಿನಗಳಲ್ಲಿ ಅಲಂಕಾರ ಪ್ಲಾಜಾ ಅನ್ನೋದು ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂತ ಒಂದು ಉತ್ತಮವಾದಂತ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳಿ ಪಣ ಕಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಶುಭಾಶಯ ಕೋರ್ತೇವೆ. ಈ ಸಂದರ್ಭದಲ್ಲಿ ಯಾರು ಸೋತಿದೆ ಅವರು ನಮ್ಮಂತ ಮುಂದ್ರೆ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಅಲಂಕಾರ ಪ್ಲಾಜಾ ಅನ್ನೋದು ಒಂದು ಕುಟುಂಬ. ಆ ಕುಟುಂಬದಲ್ಲಿ ಇರುವಂತ ಯಾವುದೇ ಇದು ಇರ್ಲಿ, ನಾವು ಯಾವುದೇ ತರ ಭೇದ ಭಾವ ಇಲ್ಲ. ಎಲ್ಲರೂ ನಮ್ಮ ಅಂತ ಮುಂದೆ ನಾವು ಅಲಂಕಾರ ಅನ್ನೋದು ಒಂದು ತಾಯಿ ಮಕ್ಕಳು. ನಾವೆಲ್ಲರೂ ಸುಮಾರು 36 ವರ್ಷಗಳಿಂದ ನಾವು ಕಾಪಾಡ್ಕೊಂಡ್ ಬಂದಿದ್ದೀವಿ. ಇನ್ನೂ 100 ವರ್ಷಗಳಾದ್ರೂ ಇದೇ ರೀತಿ ನಾವು ಇರ್ತೀವಿ, ಒಗ್ಗಟ್ಟಾಗಿರ್ತೀವಿ. ಎಲ್ಲ ವರ್ತಕರು ಒಳ್ಳೆ ವ್ಯಾಪಾರ ಮಾಡ್ಕೊಂಡು ಅಭಿವೃದ್ಧಿ ಆಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾವು ವಂದಿಸಿ, ಚುನಾವಣೆ ಅಧಿಕಾರಿಗಳಿಗೂ ನಾವು ಸಂದರ್ಭದಲ್ಲಿ ಅವ್ರಿಗೂ ಸಹ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ನಾವು ಎಲ್ಲರಿಗೂ ಧನ್ಯವಾದಗಳು. 13 ವರ್ಷದಿಂದ ಈ ಪ್ಲಾಜಾಗೆ ಯಾವುದೇ ತರದ ಚುನಾವಣೆ ಯಾವ್ದು ಇರಲಿಲ್ಲ. ಶ್ರಮ ಬಿದ್ದು ಇದೊಂದು ಅಂತ್ಯ ತಗೊಂಡ್ಬಂದಿದ್ದೀವಿ. ಈ ಅಂತ್ಯದಲ್ಲಿ ಗೆಲುವು ಸಾಧಿಸಿದೀವಿ. ನೆಕ್ಸ್ಟ್ ಏನ್ ಕ್ರಮ ತಗೋಬೇಕಾದ್ರೆ ತಗೊಂಡು ಎಲ್ಲ ನಮ್ ಜೊತೆ ದೊಡ್ಡವರು ಚಿಕ್ಕವರೆಲ್ಲ ಮಿಕ್ಸ್ ಮಾಡಿ ಒಂದು ಸಂಸ್ಥೆನ ಒಂದು ರೆಡಿ ಮಾಡ್ಬೇಕಂತ ನಾವು ಅದನ್ನ ಮಾಡ್ತೀವಿ. ಕ್ಲಿಯರ್ ಆಗ ಇಡೀ ಕಾಂಪ್ಲೆಕ್ಸ್ ಎಲ್ಲ ಓನರ್ಸ್ಗೂ ಧನ್ಯವಾದ ಹೇಳ್ತೀನಿ ಸರ್. ಹೇಳಿಕೆ ಏನಿಲ್ಲ, ಎಲ್ಲ ಚೆನ್ನಾಗಾಗ್ಲಿ ಅನ್ನೋದೇ ಉದ್ದೇಶ ಅಷ್ಟೇ ಸರ್, ಬೇರೆ ಏನಿಲ್ಲ.